ನಮಸ್ಕಾರ ಎಲ್ರಿಗೂ ಮದರ್ ಸೋಲ್ ಚಾನಲ್ಗೆ ಸ್ವಾಗತ. ಸೊ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಲೈಕ್ ಕೊಡಿ ಅಂತ ಕೇಳ್ತೀನಿ. ಯಾಕಂದರೆ ನಿಮ್ಮ ಸಪೋರ್ಟ್, ನಿಮ್ಮ ಸಬ್ಸ್ಕ್ರೈಬ್ ನಮಗೆ ಒಂಥರ ಸ್ಫೂರ್ತಿ. ಸೊ ನಾವು ಇನ್ನೂ ಹೆಚ್ಚು ವೀಡಿಯೋನ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ನಾನು ಇವತ್ತು ಮದರ್ ಸೋಲ್ ಚಾನಲಿಂದ ನಿಮ್ಮ ಎಲ್ರಿಗೂ ವಿಟಾಮಿನ್ ಮತ್ತು ಮಿನರಲ್ಸ್ದ ಕೆಲವೊಂದು ಇನ್ಫಾರ್ಮೇಷನ್ನ ಕೊಡಬೇಕಂತ ಮಾಡೀನಿ. ಸೊ ಅದ್ರ ಕೆಮಿಕಲ್ ನೇಮ್ಸ್ ಆಗಿರ್ಬೋದು, ಡಿಸೀಸಸ್ ಆಗಿರ್ಬೋದು. ಸೊ ಇವು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ KS IS ಎಕ್ಸಾಮ್ನಲ್ಲಿ ಪ್ರತಿ ಎಕ್ಸಾಮಲ್ಲಿ ಒಂದಾದರೂ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ನಾನು ಈ ಟಾಪಿಕ್ನ ಸೆಲೆಕ್ಟ್ ಮಾಡಿಬಿಟ್ಟು ಇವತ್ತು ಹೇಳ್ತಾ ಇದ್ದೀನಿ. ಸೊ ಹಾಗಾದರೆ ಬನ್ನಿ ನೋಡೋಣ. ಸೊ ಯಾವ್ಯಾವ ವಿಟಾಮಿನ್ಸ್ ಅದಾವು, ಅವರ ಕೆಮಿಕಲ್ ನೇಮ್ಸ್ ಏನು ಮತ್ತು ಅದರ ಡೆಫಿಷಿಯನ್ಸಿಯಿಂದ ಬರುವಂಥ ಡಿಸೀಸ್ಗಳು ಯಾವ್ಯಾವು ಅಂತ ನೋಡೋಣ. ಸೊ ಮೊದಲನೇದಾಗಿ ವಿಟಾಮಿನ್ A. ಸೊ ವಿಟಾಮಿನ್ A ಇದರಿಂದ ಏನಾಗುತ್ತೆ ಅಂತಂದ್ರೆ ಇದರ ಮೇನ್ ಕೆಮಿಕಲ್ ನೇಮ್ ಅಂದರೆ ರೆಟಿನೋಲ್ ಅಂತ. ಸೊ ಇದರಿಂದಾಗಿ ಇದರ ಡೆಫಿಷಿಯನ್ಸಿಯಿಂದಾಗಿ ನೈಟ್ ಬ್ಲೈಂಡ್ನೆಸ್ ಬರುತ್ತೆ. ಸೊ ಅಂದರೆ ನಾವೇನು ಹೇಳ್ತೀವಿ, ರಾತ್ರಿ ಕುರುಡೋದನ್ನು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಕೆಲವೊಬ್ಬರಿಗೆ ಏನಾಗುತ್ತೆ, ಸಾಯಂಕಾಲ ಆಗಿರ್ಬೋದು ಅಥವಾ ರಾತ್ರಿ ಸಮಯದಲ್ಲಿ ಕಣ್ಣು ಕಾಣಿಸದೇ ಇರುವಂಥ ಒಂದು ಡೆಫಿಷಿಯನ್ಸಿ ಅಂತಲೇ ಡಿಸೀಸ್ ಅಂತಲೇ ಹೇಳ್ಬೋದು. ಇನ್ನು ವಿಟಾಮಿನ್ B1. ಸೊ ವಿಟಾಮಿನ್ ಬಿಯಲ್ಲಿ ಬರುವಂಥ B1, B2, B3, B6, B9 ಆ್ಯಂಡ್ B12 ಸೊ ಅಂತಲೇ ಹೇಳ್ಬೋದು. ಇನ್ನು ವಿಟಾಮಿನ್ B1ನ ಕೆಮಿಕಲ್ ನೇಮ್ ಬಂದುಬಿಟ್ಟು ಥಯಾಮಿನ್ ಅಂತ. ಸೊ ಇದರಿಂದಾಗಿ ಏನಾಗುತ್ತೆ, ಇದರ ಡೆಫಿಷಿಯನ್ಸಿಯಿಂದ ಬೆರಿ ಅನ್ನೋ ಒಂದು ರೋಗ ಬರುತ್ತೆ. ಸೊ ಇನ್ನು ವಿಟಾಮಿನ್ B2. ಸೊ ಇದು ಬಂದುಬಿಟ್ಟು ರೈಬೋಫ್ಲಾವಿನ್ ಅಂತ. ಸೊ ಇದರ ಕೆಮಿಕಲ್ ನೇಮ್ಸ್ ಆಗಿದ್ದು. ಸೊ ಇದರಿಂದಾಗಿ ಸ್ಕಿನ್ ಕ್ರಾಕ್ ಅನ್ನೋ ಒಂದು ಡಿಸೀಸ್ ಕೂಡ ಬರುತ್ತೆ ಇದರ ಡೆಫಿಷಿಯನ್ಸಿಯಿಂದಾಗಿ. ಇನ್ನು ವಿಟಾಮಿನ್ B3 ಇಂದಾಗಿ ಸೊ ಏನಾಗುತ್ತೆ ಅಂತಂದರೆ ಫೆಲ್ಗಿರಾ ಅನ್ನೋ ಒಂದು ರೋಗ ಬರುತ್ತೆ, ಡಿಸೀಸ್ ಬರುತ್ತೆ. ಸೊ ಇದರ ಕೆಮಿಕಲ್ ನೇಮ್ ಬಂದುಬಿಟ್ಟು ನಯಾಸಿನಾ ಅಂತ. ಇನ್ನು ವಿಟಾಮಿನ್ B6 ಅಂದರೆ ಪೆರಾಡಾಕ್ಸಿನ್. ಸೊ ಇಲ್ಲೇನಾಗುತ್ತೆ ಅಂತಂದರೆ ಇದರಿಂದಾಗಿ ಪುವರ್ ಗ್ರೋತ್, ಅಂದರೆ ಇದರ ಡೆಫಿಷಿಯನ್ಸಿಯಿಂದಾಗಿ ಪುವರ್ ಗ್ರೋತ್ ಆಗುತ್ತೆ ಮನುಷ್ಯನಲ್ಲಿ. ಸೊ ನಾವು ನೋಡ್ಬೋದು, ಕೆಲವು ಜನ ಕೊಳ್ರಾಗಿರ್ತಾರೆ, ಕೆಲವು ಜನ ಬೆಳವಣಿಗೆನೇ ಆಗಿರಲ್ಲ. ಇನ್ನೂ ಕೆಲವೊಬ್ಬರು 50 ಇಯರ್ಸ್ ಆದರೂ ಕೂಡ ಇನ್ನೂ ಚಿಕ್ಕ ಮಕ್ಕಳ ಥರನೇ ಕಾಣೋ ಕೆಲವೊಂದಿಷ್ಟು ನಾವು ನೋಡಿರ್ತೀವಿ. ಸೊ ಇದ್ರ ಏನು ಮೇನ್ ಕಾರಣ ಅಂದರೆ ವಿಟಾಮಿನ್ B6. ಓಕೆ, ನಾನು ವಿಟಾಮಿನ್ B9. ಸೊ ಇಟ್ ಈಸ್ ಕೆಮಿಕಲ್ ನೇಮ್ ಬಂದುಬಿಟ್ಟು ಪಾಲಿಕ್ ಆ್ಯಸಿಡ್ ಅಂತ. ಸೊ ಇದರಿಂದಾಗಿ ರಿಡಕ್ಷನ್ ಇನ್ ಹಿಮೋಗ್ಲೋಬಿನ್. ಸೊ ಹಿಮೋಗ್ಲೋಬಿನನ್ನು ನಮ್ಮ ರಕ್ತದಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಹಿಮೋಗ್ಲೋಬಿನ್ನೇ ಕಡಿಮೆ ಆಗಿಬಿಡುತ್ತೆ. ಸೊ ಎದರಿಂದಾಗಿ ಅಂತಂದರೆ ಈ ವಿಟಾಮಿನ್ B9ಇಂದ. ಇನ್ನು ವಿಟಾಮಿನ್ B12 ಇದು ಬಂದುಬಿಟ್ಟು ಕೆಮಿಕಲ್ ನೇಮ್ ಏನಂತ ಅಂದರೆ ಸೈನೋಕೋಬಾಲ್ಮಿನ್ ಅಂತ. ಸೊ ಇದರಿಂದಾಗಿ ಏನಾಗುತ್ತೆ, ಅನೆಮಿಯಾ ಅನ್ನೋ ಒಂದು ಡಿಸೀಸ್ ಬರುತ್ತೆ ಇದರ ಡೆಫಿಷಿಯನ್ಸಿಯಿಂದ. ಇನ್ನು ವಿಟಾಮಿನ್ C ಬಂದುಬಿಟ್ಟು ಅಸ್ಕೋರೋಬಿಕ್ ಆ್ಯಸಿಡ್ ಅಂತ. ಅಸ್ಕೋರೋಬಿಕ್ ಆ್ಯಸಿಡ್ ಡೆಫಿಷಿಯನ್ಸಿಯಿಂದ ಸ್ಕರ್ವೆ ಅನ್ನೋ ಒಂದು ರೋಗ ಬರುತ್ತೆ. ಇನ್ನು ವಿಟಾಮಿನ್ D ಇಂದ ಕ್ಯಾಲ್ಸಿಫೆರಾಲ್ ಅನ್ನೋ ಒಂದು ಅಂದರೆ ಕೆಮಿಕಲ್ ನೇಮ್. ವಿಟಾಮಿನ್ D ಇದೆ ಕೆಮಿಕಲ್ ನೇಮ್ ಅನ್ನೋದು ಕೇಳಿದರೆ ಕ್ಯಾಲ್ಸಿಫೆರಾಲ್ ಅಂತ. ಸೊ ಇದರಿಂದ ಏನಂತ ರಿಕೀಟ್ಸ್ ಅನ್ನೋ ಒಂದು ಡಿಸೀಸ್ ಇದರ ಡಿಫಿಷಿಯನ್ಸಿಯಿಂದ ಬರುತ್ತೆ. ಇನ್ನು ವಿಟಾಮಿನ್ E ಬಂದುಬಿಟ್ಟು ಟೋಕೋಫೆರಾಲ್ ಅಂತ ಇದರ ಕೆಮಿಕಲ್ ನೇಮ್ಸ್. ಆ್ಯಂಡ್ ಇದರಿಂದಾಗಿ ರಿಪ್ರೊಡಕ್ಟಿವ್ ಏನಾಗುತ್ತೆ ಫೇಲ್ಯೂರ್ ಕೂಡ ನಾವು ಏನು ಮಾಡ್ತೀವಿ ಕಾಣ್ಬೋದು ಅಂತಲೇ ಹೇಳ್ಬೋದು. ಇನ್ನು ವಿಟಾಮಿನ್ K. ಸೊ ಇದರ ಡೆಫಿಷಿಯನ್ಸಿಯಿಂದ ಫಾಲ್ಟ್ ಬ್ಲಡ್ ಕ್ಲೋಟಿಂಗ್ ಕೂಡ ಆಗೋಂಥ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಫಿಲೋಕ್ವನಿನ್ ಅನ್ನೋದು ಇದರ ಕೆಮಿಕಲ್ ನೇಮ್ ಅಂತಲೇ ಹೇಳ್ಬೋದು. ಇನ್ನು ನಾವು ಮಿನರಲ್ಸ್ ಬಗ್ಗೆ ನೋಡೋದಾದ್ರೆ, ಸೊ ಮಿನರಲ್ಸ್ ನಮ್ಮ ದೇಹಕ್ಕೆ ಭಾಳ ಇಂಪಾರ್ಟೆಂಟ್ ಐತಿ. ಸೊ ಮಿನರಲ್ಸ್ ಹಾಗಾದರೆ ಯಾವ ಮಿನರಲ್ಸ್ ಮತ್ತು ಯಾವ ಡಿಸೀಸ್ ಕೊರತೆಯಿಂದಾಗಿ ಡಿಸೀಸ್ ಯಾವ್ಯಾವ ಬರ್ತವೆ ಅನ್ನೋದನ್ನು ನೋಡೋಣ. ಸೊ ಕ್ಯಾಲ್ಸಿಯಂ ಮೇನ್ ಆಗಿ. ಸೊ ಕ್ಯಾಲ್ಸಿಯಮಿಂದ ಏನಾಗುತ್ತೆ, ರಿಕೀಟ್ಸ್ ಬರುತ್ತೆ. ಸೊ ಐರನ್ನಿಂದ ಏನಾಗುತ್ತೆ, ಅನಿಮಿಯಾ ಅನ್ನೋ ಒಂದು ಡಿಸೀಸ್ ಬರುತ್ತೆ ಡೆಫಿಷಿಯನ್ಸಿಯಿಂದ. ಅಯೋಡಿನ್. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಗಾಯ್ಟರ್ ಅನ್ನೋ ಒಂದು ರೋಗ ಬರುತ್ತೆ. ಇನ್ನು ಫ್ಲೂರಿನಿಂದ ಏನಾಗುತ್ತೆ, ಟೀತ್ಸಲ್ಲಿ ವೀಕ್ನೆಸ್ ಬರುತ್ತೆ. ಸೊ ಅದ್ರ ಜೊತೆಗೆ ಫಾಸ್ಫರಸ್ ಅನ್ನೋ ಒಂದು ಮಿನರಲ್ಸಿಂದ ರಿಕೇಟ್ಸ್ ಅನ್ನೋ ರೋಗ ಬರುತ್ತೆ. ಸೊ ಇಲ್ಲಿ ಫಾಸ್ಫರಸ್ನಿಂದ ಅಂತಲ್ಲ, ಇದರ ಡೆಫಿಷಿಯನ್ಸಿ ಏನಾದರೂ ನಮ್ಮ ದೇಹದಲ್ಲಿ ಆದಾಗ ಸೊ ಏನಾಗುತ್ತೆ ಅಂದರೆ ರಿಕೇಟ್ಸ್ ಅನ್ನೋ ಒಂದು ರೋಗ ಏನಾಗುತ್ತೆ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪೊಟ್ಯಾಷಿಯಮ್ಸ್ ಏನಾದರೂ ರಿಡಕ್ಷನ್ಸ್ ಆದರೆ ನಮ್ಮ ದೇಹದಲ್ಲಿ ವೀಕ್ ಮಸಲ್ಸ್ ಆಗುತ್ತೆ. ಸೊ ಯಾಕಂದರೆ ಪೊಟ್ಯಾಷಿಯಮ್ಸ್ ಏನು ಮಾಡುತ್ತೆ ನಮ್ಮ ಮಸಲ್ಸ್ಗಳಲ್ಲಿ. ಸೊ ನಮ್ಮ ಮಸಲ್ನ ಒಂದು ಶಕ್ತಿಯುತವಾಗಿ ಇಡಬೇಕಂದ್ರೆ ಸೊ ಭಾಳ ಹೆಲ್ಪ್ ಆಗುತ್ತೆ ಪೊಟ್ಯಾಷಿಯಮ್ಸ್. ಸೊ ಈ ಪೊಟ್ಯಾಷಿಯಮ್ಸ್ನ ರಿಡಕ್ಷನ್ಸ್ ಏನಾದರೂ ಆದರೆ ನಮ್ಮ ದೇಹದಲ್ಲಿ, ಸೊ ಇದರಿಂದ ಏನಂತ ವೀಕ್ ಮಸಲ್ಸ್ ಕೂಡ ಆಗುತ್ತೆ. ಇನ್ನು ಕೋಬಾಲ್ಟ್. ಸೊ ಕೋಬಾಲ್ಟ್ ಏನಾದರೂ ನಮ್ಮ ದೇಹದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಏನಾದರೂ ಕೋಬಾಲ್ಟ್ ಆಯಿತು ಅಂತಂದರೆ, ಡೆಫಿಷಿಯನ್ಸಿ ಆಯಿತು ಅಂದರೆ ಸೊ ಅನಿಮಿಯಾ ಅನ್ನೋ ರೋಗ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ. ಆ್ಯಂಡ್ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.